ಸನ್ಮಾನ್ಯ ಬಹುಶಃ ದೇವರಾಜ ಅರಸುರವರ ಹೆಸರಲ್ಲಿದ್ದಂಥ ದಾಖಲೆಯನ್ನು ಅಳಿಸಿ ಸುದೀರ್ಘ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದ್ದಂಥ ಸಿದ್ದರಾಮಯ್ಯನವರು ನಿನ್ನೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಒಬ್ಬ ಹಿಂದುಳಿದ ವರ್ಗಗಳ OBC ನಾಯಕರಾಗಿ ಆಡಳಿತ ಮಾಡಿದಂಥವ್ರು. ನಾನು ತುಂಬಾ ಯಶಸ್ವಿ ಮುಖ್ಯಮಂತ್ರಿ ಈ ಸಲ ಹೇಳಲಿಕ್ಕೆ ಇಷ್ಟು ಬಯಸುವುದಿಲ್ಲ. ಯಾಕಂತ ಹೇಳಿದ್ರೆ ಶಾಸಕನಾಗಿ ನಮ್ಮ ಅತ್ಯಂತ ನೋವಿನಿಂದ ಹೇಳ್ತೇನೆ, ಯಾವುದೇ ಅಭಿವೃದ್ಧಿ ಕೆಲಸಗಳು ಅವರು ಈ ಸಲದಲ್ಲಿ ಆಗಿಲ್ಲ. ಮೊದಲೆಲ್ಲ ತುಂಬ ಅಭಿವೃದ್ಧಿ ಕೆಲಸ ಮಾಡಿದಂಥವ್ರು. ಹಾಗಾಗಿ ಮತ್ತೆ ಅವರು ಈಗ DK ಶಿವಕುಮಾರ್ ಅವರಿಗೆ ತನ್ನ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ನಿನ್ನೆ ಎಲ್ಲ ನೋಡಿದ್ದೀವಿ. ಹಾಗಾಗಿ ಕೆಲವರಿಗೆ ಖುಷಿ ಇದೆ, ಕೆಲವರಿಗೆ ದುಃಖ ಇದೆ. ಈ 50-50 ಅಂತೇಳಿ ಕ್ರ್ಯಾಕ್ ಜಾಕ್ ಬಿಸ್ಕಿಟ್ ಇದ್ದಾಗೆ. ಹಾಗಾಗಿ ಕೆಲವರಿಗೆ ಸಿಹಿ ಮತ್ತೆ ಕೆಲವರಿಗೆ ಉಪ್ಪು ಈ ಅನುಭವ ಆಗ್ತಾ ಇದೆ. ಒಟ್ಟಾರೆಯಾಗಿ ನಾವು ಹೇಳುವಂತ ಇಷ್ಟೇ, ಇದೆಲ್ಲ ಅಧಿಕಾರ ಬದಲಾವಣೆ ಸಾಮಾನ್ಯ. ಅವರು DK ಶಿವಕುಮಾರ್ ಮೊನ್ನೆ ಮಾರಿಗುಡಿ ಬಂದಾಗ ಹೇಳ್ತಿದ್ರು, ಇಲ್ಲ ನನಗೆ ಅವರು ಮಾತು ಕೊಟ್ಟಿದ್ದಾರೆ, ಹಾಗಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ನನಗೆ ಅವಕಾಶ ಮಾಡಿ ಕೊಡ್ತಾರೆ ಅಂತಕ್ಕಂಥ ಭರವಸೆ ಮಾತನ್ನು DK ಶಿವಕುಮಾರ್ ಇಲ್ಲಿ ಬಂದಾಗ ಹೇಳಿದ್ರು. ಮತ್ತೊಂದು ಸಿಕ್ಕಾಗ ಕೂಡ ಹೇಳಿದ್ರು ಅವರು. ಹಾಗಾಗಿ ಇಷ್ಟವರೆಗೆ ಆಗಿದ್ದು ಆಗೋಯ್ತು. ಇನ್ನು ಮುಂದಿನ ದಿನಗಳಲ್ಲಿ ಆದ್ರೂ ಸ್ವಲ್ಪ ಈ ಕರಾವಳಿ ಭಾಗಕ್ಕೆ ನಾವು ಮೊನ್ನೆ ಅಸೆಂಬ್ಲಿ ಎಲ್ಲ ಮಾತಾಡಿದ್ವಿ. ಮೊನ್ನೆ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಕರಾವಳಿ ಶೂನ್ಯ, ಏನೇನು ಮಾಡಲಿಲ್ಲ. ಅದನ್ನ ಎಲ್ಲಾ ಶಾಸಕರು ನಾವು ಧ್ವನಿ ಎತ್ತಿದ್ದೀವಿ. ಮತ್ತೆ ವೈಯಕ್ತಿಕವಾಗಿ 5 ಜನ ಶಾಸಕರು ಹೋಗಿ ಅಲ್ಲಿ ಈ ಭಾಗದ ನಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದೀವಿ. ನಮ್ಮ ಅಸಂತೋಷನ ಅವ್ರ ಮುಂದೆ ಹೇಳಿದ್ದೀವಿ. ನೀವು ಕರಾವಳಿಯನ್ನ ನೀವು ಬೇಕಂದ್ರೆ ತಾತ್ಸಾರ ಮಾಡ್ತಿದ್ದೀರಿ, ನಮಗೆ ಜನರಿಗೆ ಉತ್ತರ ಕೊಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅನ್ನೋ ಮಾತನ್ನ ನಾವು ಹೇಳಿದ್ದೀವಿ. ಈಗ ಈ ಸಂದರ್ಭದಲ್ಲಿ ಕೂಡ ಅಷ್ಟೇ, ಕರಾವಳಿ ಬಗ್ಗೆ ಒಂದಷ್ಟು ಸದಾಭಿಪ್ರಾಯ ನಮ್ಮ DK ಶಿವಕುಮಾರ್ ಅವರಿಗಿದೆ. ಆ ನಿಟ್ಟಿನಲ್ಲಿ ಅವರು ಇನ್ನು ಮೇಲಾದ್ರೂ ಇಷ್ಟವರೆಗೆ ಏನು ಲೋಪ ಆಗಿದೆ, ಸನ್ಮಾನ್ಯ DK ಶಿವಕುಮಾರ್ ಅವರು ಆ ಲೋಪವನ್ನು ಸರಿ ಮಾಡಿಸುವಂತ ಕೆಲಸವನ್ನ ಮಾಡಿ ಕೊಡಬೇಕು. ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಈ ಭಾಗದಲ್ಲಿ ಆಗ್ಬೇಕು ಎನ್ನುವಂತ ಒಂದು ಕಳಕಳಿಯ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನೋಡಿ ಏನಾಗಿದೆ ಇಲ್ಲಿ, ಅವರು ಗೊತ್ತಿಲ್ಲ ಯಾವ ಕಾರಣಕ್ಕೆ ಅಭಿವೃದ್ಧಿ ಕುಂಠಿತ ಆಯ್ತು ಅಂತ ಗೊತ್ತಿಲ್ಲ. ಸಾಲ 7 ಲಕ್ಷ ಕೋಟಿ ಸಾಲ ಆಗಿದೆ. ಆಮೇಲೆ ನಮಗೆ ಇರತಕ್ಕಂಥದ್ದು ನಮ್ಮ ಗ್ರಾಸ್ ಏನು ಇನ್ಕಮ್ ಇದೆ ಅದರಲ್ಲಿ 25% ತಗೋಬಹುದು. ಅದನ್ನು ಇವರು ಏನ್ ಮಾಡಿದ್ದಾರೆ, 24.97% ಸಾಲ ಮಾಡಿದ್ದಾರೆ. ಇನ್ನು DK ಶಿವಕುಮಾರ್ ಉಳಿದಿರೋದು ಕೇವಲ 0.03% ಮಾತ್ರ ಸಾಲ ಮಾಡ್ಲಿಕ್ಕೆ ಉಳಿದಿರ್ತಕ್ಕಂಥ. ಅಂದ್ರೆ ಅಷ್ಟು ಮಟ್ಟಕ್ಕೆ ಈ ರಾಜ್ಯ ದಿವಾಳಿ ಸ್ಥಿತಿ ಹೋಗ್ತಾ ಇದೆ. ಆಮೇಲೆ ಅವರು ಪಂಚ ಯೋಜನೆ ಅದು ಅವರಿಗೆ ಸಂಬಂಧಪಟ್ಟ ಅವರ ವಿವೇಚನೆ ಬಿಟ್ಟಂತ ವಿಚಾರ. ಅವರು ಅದನ್ನು ಕಂಟಿನ್ಯೂ ಮಾಡ್ತಾರೋ ಬಿಡ್ತಾರೋ. ಒಟ್ಟಾರೆಯಾಗಿ ನಾವು ಎಲ್ಲ ಶಾಸಕರು, ಇನ್ನ ಕಾಂಗ್ರೆಸ್ ಶಾಸಕರು ಕೂಡ ಕೆಲವು ನಮ್ಮ ಸ್ನೇಹಿತರು ಇದ್ದಾರೆ, ದೇ ಆರ್ ಆಲ್ಸೋ ನಾಟ್ ಹ್ಯಾಪಿ. ಅವರು ಖುಷಿಯಲ್ಲಿ ಇಲ್ಲ. ಹಾಗಾಗಿ ಮೊದಲು ಅಭಿವೃದ್ಧಿ ಆಗ್ಬೇಕು. ವಿಶೇಷವಾಗಿ ಜನ ಅದನ್ನ ಬಯಸ್ತಾರೆ. ಇಲ್ಲಿ ರಸ್ತೆ, ಇಲ್ಲಿ ರೋಡು, ಇಲ್ಲಿ ತೋಡು, ಇಲ್ಲಿ ನೀರು, ಇಲ್ಲಿ ಆರೋಗ್ಯ, ಇಲ್ಲಿ ಶಿಕ್ಷಣ, ಹಾಗೆ ಈ ಎಲ್ಲ ಇದಾದ್ರೆ ಒಂದು ಕಲ್ಯಾಣ ಕರ್ನಾಟಕ ಆಗ್ಲಿ ಸಾಧ್ಯ ಇದೆ. ಹಾಗೆ ಕಲ್ಯಾಣ ಕರಾವಳಿ ಆಗಲಿ ಅಂತ ಹೇಳಿ ನಾವು ಈ ಮಾತನ್ನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಎಲ್ಲ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿ, ಈಗ ಕೆಲವರು ಈಗ ಅವರು ಏನ್ ಮಾಡ್ತಾರೆ, ಮಂತ್ರಿ ಮಂಡಲ ವಿಸ್ತರಣೆ ಮಾಡ್ತಾರೆ. ಕೆಲವರು ಕೈ ಬಿಡ್ಬೇಕಾಗುತ್ತದೆ, ಕೆಲವರು ಹೊಸಬರು ತಗೋಬೇಕಾಗ್ತದೆ. ಕೈ ಬಿಟ್ಟಂತ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಒಂದು ಅಬ್ಸಲ್ಯೂಟ್ ಮೆಜಾರಿಟಿ ಇದೆ, ಅದನ್ನು ಒಪ್ಕೊಳ್ತೀವಿ ನಾವು. ಆದ್ರೆ ಖಂಡಿತ ಮತ್ತೆ ಆ ಚಾಣಾಕ್ಷತನ ಸಿದ್ದರಾಮಯ್ಯ ಇತ್ತು, ಎಲ್ಲರನ್ನು ತೂಗಿಸ್ಕೊಂಡು ಹೋಗ್ತಕ್ಕಂಥ. ಒಂದ್ಸಲ ಜೋರು ಮಾಡಿ, ಮತ್ತೊಂದ್ಸಲ ಹೆಗಲಿ ಕೈ ಹಾಕಿ. ಅದನ್ನೇ DK ಶಿವಕುಮಾರ್ ಅವರು ಯಾವ ರೀತಿ ಮುಂದಿಸ್ಕೊಂಡು ಹೋಗ್ತಾರೆ ಅನ್ನುವಂತ ನಿರೀಕ್ಷೆ ಇಡೀ ಕರ್ನಾಟಕ ತುಂಬಾ ಇದೆ. ಮತ್ತೆ ಅವರಿಗೆ ಒಂದಿಷ್ಟು ಅನುಭವ ಕೂಡ ಇದೆ. DK ಶಿವಕುಮಾರ್ ಅವರಿಗೆ ರಾಜಕಾರಣದ ಅನುಭವ ಇದೆ. ಆ ಕಾರಣ ಹಾಗಾಗಿ ಯಾವ ರೀತಿ ತಗೊಂಡೋಗ್ತದೆ ನೋಡ್ಬೇಕೀಗ.